10ನೇ ಕ್ಲಾಸ್ ಆದಮೇಲೆ ಕಾಮರ್ಸ್ ಸೈನ್ಸ್ ಆರ್ಟ್ಸ್ ತೊಗೊಂಡ್ರೆ ಒಂದು 2 ವರ್ಷ ವ್ಯತ್ಯಾಸ ಆಗ್ಬೋದು ಅಂತ, ಬಟ್ ಐ ಬಿಲೀವ್ ಇಟ್ಸ್ ಗೋನ್ ಎಫೆಕ್ಟ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಹೌದಾ? ಕೆಲವರು PU ಬೇರೆ ಮಾಡ್ತಾರೆ, ಡಿಗ್ರಿ ದೇ ಚೂಸ್ ಅನದರ್ ಆಪ್ಷನ್. Yes, now first of all let's understand why this decision is very crucial. Till 10th standard ನಾವು ಏನು ಕಲಿತೀವಿ, ಇನ್ ಎವ್ರಿ ಎಜುಕೇಷನ್ ಸ್ಟ್ರೀಮ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಓದಿರ್ತೀವಿ. ಕಾಮರ್ಸು ಆರ್ಟ್ಸ್ ಬಗ್ಗೆ ಫಸ್ಟ್ ಆಫ್ ಆಲ್ ಏನೂ ಗೊತ್ತಿರಲ್ಲ. ತುಂಬ ಜನ ಬ್ಲೈಂಡಾಗಿ ಚೂಸ್ ಮಾಡಿಬಿಡ್ತಾರೆ. ಆ್ಯಂಡ್ ದಟ್ ಈಸ್ ವೈ ಐ ಬಿಲೀವ್ ದಟ್ ಯು ನೀಡ್ ಟು ಮೇಕ್ ಎನ್ ಇನ್ಫಾರ್ಮ್ಡ್ ಡಿಸಿಷನ್ ಎಟ್ ದಿಸ್ ಸ್ಟೇಜ್. ನಾವು ಹೌದು, ನೀವು ಸೈನ್ಸ್ ತೊಗೊಂಡ್ರೆ 2 ವರ್ಷ ಸೈನ್ಸ್ ಓದಾದ್ಮೇಲೆ ಬೇಕಿದ್ರೆ ಕಾಮರ್ಸಿಗೆ ಬರ್ಬೋದು ಮುಂದಕ್ಕೆ, ಸೆಕೆಂಡ್ PUC ಆದಮೇಲೆ. ಆದರೆ ಇದು ಯೋಚನೆ ಮಾಡಿದಾರ, 10ನೇ ಕ್ಲಾಸ್ ತನಕ ಬರೀ ಸೈನ್ಸ್ ಓದಿದ್ದೀನಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಕಾಮರ್ಸ್ನಲ್ಲಿ ಫಸ್ಟ್ PUC ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಂಗೆ. ಯಾಕೆ? ಫಸ್ಟ್ PUನಲ್ಲೇ ದೇ ಗೆಟ್ ಎಕ್ಸ್ಪೋಸ್ ಟು ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಇಕನಾಮಿಕ್ಸ್, ಬಿಸ್ನೆಸ್ ಮ್ಯಾಥಮೆಟಿಕ್ಸ್, ಇದು ಯಾವುದು ಗೊತ್ತೇ ಇರಲ್ಲ, ಎಲ್ಲ ಹೊಸ್ತು. ಸೊ ಅದಕ್ಕೆ ನಾನು ಎಲ್ಲರಿಗೂ ಏನು ಹೇಳೋದು ಅಂದರೆ, ಕಾಮರ್ಸ್ನಲ್ಲಿ ಫಸ್ಟ್ PUC ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಂಗೆ. ಕಾಮರ್ಸ್ನಲ್ಲೂ ಜನ ಮುಂದಕ್ಕೆ ಬಂದಿದ್ದಾರೆ, ಸೈನ್ಸ್ನಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜನರು, ಆರ್ಟ್ಸ್ನಲ್ಲೂ ಮುಂದಕ್ಕೆ ಬಂದಿದ್ದಾರೆ. ಸಕ್ಸಸ್ ಕಮ್ಸ್ ನಾಟ್ ಬಿಕಾಸ್ ಆಫ್ ವಾಟ್ ಯು ಚೂಸ್, ಸಕ್ಸಸ್ ಕಮ್ಸ್ ಬಿಕಾಸ್ ಆಫ್ ದ ಪ್ಯಾಷನ್